ದರ್ಶನ್ ವಿಚಾರದಲ್ಲಿ ನಡೆದಿರುವಂಥ ಈ ಎಲ್ಲ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ನಾವು. ದರ್ಶನ್ಗೆ ಮನೆ ಊಟಕ್ಕಿಂತ ಚೆನ್ನಾಗಿರುವ ಊಟ ಸಿಗ್ತಾ ಇದೆಯಾ? ದರ್ಶನ್ಗೆ ಸಿಗರೇಟೇ ಸಿಗುತ್ತೆ, ಕಾಫಿ ಸಿಗುತ್ತೆ, ಗೆಳೆಯರು ಸಿಗ್ತಾರೆ ಅಂದರೆ ಊಟ ಸಿಗಲ್ವಾ? ದರ್ಶನ್ಗೆ ನಿಜಕ್ಕೂ ಕೂಡ ಮನೆ ಊಟದ ಅವಶ್ಯಕತೆ ಇದೆಯಾ? ಮನೆ ಊಟದ ಅರ್ಜಿ ಹಾಕಿರೋದು ತೋರಿಕೆಗೆ ಮಾತ್ರನಾ ಅಥವಾ ಒಂದು ಪ್ರೊಸೀಜರ್ ನಡೀತಾ ಇರಲಿ ಅಂತನಾ? ಅದೊಂದು ಸಾಂಕೇತಿಕವಾಗಿ ಇರಲಿ ಅಂತನಾ? ಅನಧಿಕೃತವಾಗಿ ಎಲ್ಲ ಸಿಗ್ತಾ ಇದೆ. ಈ ಫೋಟೋ ನೋಡಿದ್ರೆ ದರ್ಶನ್ ಜೈಲೂಟ ಮಾಡೋ ಥರ ಕಾಣಿಸ್ತಾ ಇದೆಯಾ? ಜೈಲಲ್ಲಿ ಕೊಡುವಂಥ ಮುದ್ದೆ, ಜೈಲಲ್ಲಿ ಕೊಡುವಂಥ ಚಪಾತಿ, ಜೈಲಲ್ಲಿ ಕೊಡುವಂಥ ಊಟವನ್ನು ತಿಂತಾರೆ ಅಂತ ಅನ್ಸುತ್ತಾ? ಜನರ ಕಣ್ಣಿಗೆ ಜೈಲು ಅಧಿಕಾರಿಗಳು ಮಣ್ಣೆರಚಿ ಹಣ ಮಾಡುವ ದಂಧೆ ಮಾಡ್ತಾ ಇದ್ದಾರಾ? ಜೈಲಿನಲ್ಲಿ ಖುಷಿಯಾಗಿ ಸ್ಮೈಲ್ ಮಾಡ್ತಾ, ಸಿಗರೇಟ್ ಸೇರ್ತಾ, ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡಿತಾ ಇದ್ದಾರೆ ದರ್ಶನ್. ಹರಟೆ. ದರ್ಶನ್ಗೆ ಮನೆಯೂಟಕ್ಕಿಂತಲೂ ಮಿಗಿಲಾದಂಥ ಸೌಲಭ್ಯಗಳಲ್ಲಿ ಸಿಗುತ್ತಾ? ಈ ಚರ್ಚೆಯನ್ನ ಎಲ್ಲಿಗೆ ನಿಲ್ಲಿಸೋಕೆ ಸಾಧ್ಯವೇ ಇಲ್ಲ. ನಮ್ಗೆ ಗೊತ್ತಿಲ್ಲ ಏನೆಲ್ಲ ವ್ಯವಸ್ಥೆಗಳು ಸಿಗಲಿಕ್ಕೆ ಸಾಧ್ಯವಿದೆ ಅಂತ. ಹಿಂದಿನ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಸಮ್ XYZ ತಮಿಳುನಾಡಿನ ಒಬ್ಬ ವಿ ಐ ಪಿ ಇದೇ ಪರಪ್ಪನಗ್ರಹಾರದಲ್ಲಿ ಇದ್ದಾಗ ಆಕೆಗೆ ಯಾವೆಲ್ಲ ರೀತಿಯ ವೈಭೋಗ ಸಿಕ್ತು ಅಂತ. ಪರಪ್ಪನಗ್ರಹಾರ ಇಂಥ ಅಕ್ರಮಗಳನ್ನು, ದುಡ್ಡು ತೆಗೆದುಕೊಂಡು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರೋದು ಇದು ಮೊದಲಲ್ಲ. ಹಿಂದೆಯೂ ಕೂಡ ಜೈಲಿನಲ್ಲಿದ್ದರು, ಆಕೆ ಜೈಲಿನಲ್ಲಿದ್ದರೂ ಕೂಡ ಶಾಪಿಂಗ್ ಹೋಗಿ ಬರ್ತಾ ಇದ್ರು, ತಮಗೆ ಬೇಕಾದಂತೆ ಪರ್ಚೇಸ್ ಮಾಡ್ತಾ ಇದ್ರು. ಬೇಕಾದಾಗ ಆಚೆ, ಬೇಡವಾದಾಗ ಒಳಗೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಒಂದೆರಡಲ್ಲ, ಅನೇಕ ಅಕ್ರಮಗಳು ನಡೆದಿದ್ದಾವೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ, ಏನು ಬೇಕಾದರೂ ಸಿಗುತ್ತೆ. ಬೇಕಾದರೆ ಒಂದು ಟ್ರಿಪ್ ಹೋಗಿ ಬನ್ನಿ ಅಂತ ಕಳಿಸ್ತಾರೆ. ಒಂದು ವಾರ ಇರಲ್ಲ, ನಾನು ಜೈಲಿನಲ್ಲಿರಲ್ಲ, ಮ್ಯಾನೇಜ್ ಮಾಡಿ ಅಂದರೆ ಮ್ಯಾನೇಜ್ ಮಾಡ್ಬೋದು ಅಂತ. ಈಗೇನೋ CCTVಗಳಿರುತ್ತೆ, ಅಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋ ಭಯ. ಆ ಭಯ ಇದ್ದರೆ ಈ ರೀತಿ ನಡೀತಾ ಇತ್ತ? CCTV ಇದ್ದರೂ, ಇಷ್ಟೊಂದು ಪಹರೆ ಇದ್ದರೂ, ಕಣ್ಗಾವಲಿದ್ರು, ಹದ್ದಿನ ಕಣ್ಣಿದ್ರು, ನಾವೆಲ್ಲ ಏನೆಲ್ಲ ಬಳಸ್ತೀವಿ ನೋಡಿ. ಇಷ್ಟೆಲ್ಲ ಇದ್ರೂ ಕೂಡ ಹೀಗೆ ರಾಜಾರೋಷವಾಗಿ ಒಂದು ಅನುಮಾನ ಬರಲ್ವೇನ್ರಿ? ಸಹಜ, ಅದು ಒಂದು ಅನುಮಾನ ಬರಲ್ವಾ? ರಾತ್ರಿ ಮಧ್ಯಾಹ್ನಕ್ಕೆ ಸಂಜೆಗೆ ಕಾಫಿ ಕೊಟ್ಟವರು ರಾತ್ರಿಗೆ ಎಣ್ಣೆನೂ ಸಪ್ಲೈ ಮಾಡಲ್ವಾ, ಆಲ್ಕೋಹಾಲು ಸಪ್ಲೈ ಮಾಡಲ್ವಾ ಅಂತ ಒಂದು ಡೌಟ್ ಬರಲ್ವಾ? ಸಿಗರೇಟೆ ಕೊಟ್ಟವರಿಗೆ, ಕಾಫಿ ಕೊಟ್ಟವರಿಗೆ, ಇಂಥ ಮುತ್ತು ರತ್ನಗಳಂಥ ಸ್ನೇಹಿತರನ್ನೇ ಒಳಗೆ ಬಿಟ್ಟವರಿಗೆ, ಅವರು ಒಬ್ಬೊಬ್ಬರು ಮುತ್ತುಗಳೇ, ಅವರು ರತ್ನಗಳು. ಇಂಥ ಮುತ್ತು ರತ್ನದಂಥ ಸ್ನೇಹಿತರು, ಆ ಸ್ನೇಹಿತರನ್ನೇ ಹೀಗೆ ಒಳಗೆ ಬಿಟ್ಟು ಚೇರ್ ಹಾಕಿ, ಟೀಪೈ ಇಟ್ಟು, ಸಿಗರೇಟ್ ಕೊಟ್ಟು, ಕಾಫಿ ಕೊಟ್ಟು, ಅಂಥ ರಾಜವೈಭೋಗ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾತ್ರಿಗೆ ಬೇರೆ ಬೇರೆ ವ್ಯವಸ್ಥೆಗಳು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಬೇರೆ ಬೇರೆ ವ್ಯವಸ್ಥೆಗಳು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಅಂಥ ವ್ಯವಸ್ಥೆಗಳನ್ನು ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ನಮ್ಮ ಜೈಲಿನ ಅಧಿಕಾರಿಗಳು. ಬೆಳಿಗ್ಗೆಗೆ ಕಾಫಿ, ಮಧ್ಯಾಹ್ನಕ್ಕೆ ಬಿರಿಯಾನಿ, ಸಂಜೆಗೆ ಸಿಗರೇಟು, ರಾತ್ರಿಗೆ ಇನ್ನೇನು? ಇಂಥ ರಾಜವೈಭೋಗದ ದೃಶ್ಯ ನೋಡಿದ ನಂತರವೂ ಕೂಡ ಜೈಲಧಿಕಾರಿಗಳು ಸಾಚಾಗಳು ಅಂತ ಹೇಳಲಿಕ್ಕಾಗತ್ತಾ? ಭ್ರಷ್ಟರಲ್ಲ ಅಂತ ಹೇಳಲಿಕ್ಕಾಗತ್ತಾ? ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಂತೋಷ್ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಜೈಲಲ್ಲ ಇದು, ರಾಜವೈಭೋಗ, ನರಕ ದರ್ಶನ ಅಲ್ಲ, ದರ್ಶನ್ನ ಅಡ್ಡ ಆಗಿದೆ ಇದು. ಅಲ್ಲಿಯೂ ಕೂಡ ಸ್ಮೋಕಿಂಗ್ ಝೋನ್ ಇತ್ತು, ಇಲ್ಲಿಯೂ ಕೂಡ ಸ್ಮೋಕಿಂಗ್ ಝೋನ್ ಇದೆ. ಕೇವಲ ಕಾಫಿ, ಸಿಗರೇಟು ಇಷ್ಟೇನಾ? ಮತ್ತಿನ್ನೇನಾದರೂ ಇದೆಯಾ? ಹಣ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರಾ?
ಸಿನಿಮಾಗಳಲ್ಲಿ ನೋಡಿದ್ದೀವಿ ನಾವು. ಬಟ್ ಒಬ್ಬ ಸಿನಿಮಾ ಸ್ಟಾರ್ ನಿಜಕ್ಕೂ ಕೂಡ ಸಿನಿಮಾಗಳಲ್ಲೂ ಬರುವಂಥ ದೃಶ್ಯಗಳನ್ನು ನಾಚಿಸುವಂತೆ ನಡೆದುಕೊಳ್ತಾ ಇದ್ದಾರೆ ಜೈಲಿನಲ್ಲಿ ಅಂತ ಹೇಳಿದ್ರೆ ಅಚ್ಚರಿಯಲ್ಲ ಇದು, ಪರಮಚ್ಚರಿಯಲ್ಲ ಇದು. ಇಲ್ಲಿನ ಅಧಿಕಾರಿಗಳ ವ್ಯವಸ್ಥೆ, ಜೈಲು ಅಧಿಕಾರಿಗಳ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ದಶರಥ್, ಏನಂತ ಹೇಳಿದ್ರೆ ಜೈಲು ಅಧಿಕಾರಿಗಳ ವೈಫಲ್ಯ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇರುವಂತದ್ದು. ಜೈಲಿನಲ್ಲಿ ಕೊಲೆ ಆರೋಪಿಗಳಿಗೆ ಹೈಫೈ ಆಗಿ ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿರುವಂತದ್ದು. ಸಾಮಾನ್ಯವಾಗಿ ಯಾವುದೋ ವೀಕೆಂಡ್ಸ್ ಗಳಲ್ಲಿ ನಾವು ರೆಸಾರ್ಟ್ ಗಳಿಗೆ ಏನು ಹೋಗ್ತೀವಿ, ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಅನ್ನ ಮಾಡ್ತಾರೆ. ಆ ರೀತಿಯ ಎಲ್ಲಾ ಸೌಲಭ್ಯಗಳು ದರ್ಶನ್ಗೆ ಸಿಗ್ತಾ ಇರುವಂತದ್ದು. ಅದು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿರುವಂತ ಆರೋಪಿ ದರ್ಶನ್ ಇರ್ಬೋದು, ಆತನ ಆಪ್ತ ಅನ್ಸ್ಕೊಂಡಿರುವ ನಾಗರಾಜ್ ಇರ್ಬೋದು. ಸೊ ಇನ್ನಿಬ್ಬರು ರೌಡಿ ಶೀಟರ್ಗಳ ಜೊತೆ ಅಂದ್ರೆ ಮೋಸ್ಟ್ ವಾಂಟೆಡ್ ನಟೋರಿಯಸ್ಟ್ ರೌಡಿ ಅಂತ ಏನ್ ಕರ್ಸ್ಕೊಂಡಿರುವಂತ ನಾಗ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಅದ್ರ ಜೊತೆಗೆ ಕುಳ್ಳಾ ಶ್ರೀನಿವಾಸ್ ಅಂತೇಳಿ ರೌಡಿ ಶೀಟರ್, ಈತನು ಕೂಡ ಕೋಣನಕುಂಟೆ ಪೊಲೀಸ್ ಠಾಣೆಯ ರೌಡಿ ಶೀಟರ್, ಈತನು ಕೂಡ ಅದೇ ಜೈಲಿನಲ್ಲಿ ಇರುವಂತದ್ದು. ಹಿಂದೆ ಸಿದ್ದಾಪುರ ಮಹೇಶನ ಹತ್ಯೆ ಏನಾಗುತ್ತೆ, ಆ ಹತ್ಯೆ ಪ್ರಕರಣದಲ್ಲಿ 1 ವರ್ಷದ ಹಿಂದೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಜೈಲಿಗೆ ಹೋಗಿರುವಂತದ್ದು, ಬಂಧನ ಆಗಿತ್ತು. ಆತನ ಮೇಲೆ ಕೋಕಾ ಕಾಯ್ದೆಯನ್ನು ಕೂಡ ಹಾಕಲಾಗಿರುವಂತ. ಆತ ಕಳೆದ 1 ವರ್ಷಗಳಿಂದ ಆಗಸ್ಟ್ ಇಂದನೂ ಕೂಡ ಆತ ಜೈಲಿನಲ್ಲಿ ಇರುವಂತದ್ದು. ಅದೇ ರೀತಿಯಾಗಿ ತಲಗಟ್ಪುರದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾ ಸೀನ್ ಏನಿದ್ದಾರೆ, ಈತನು ಕೂಡ ಜೈಲಿನಲ್ಲಿ ಇರುವಂತದ್ದು. ಇವರಿಬ್ರು ಕೂಡ ಮೋಸ್ಟ್ ವಾಂಟೆಡ್ ನಟೋರಿಯಸ್ ರೌಡಿಗಳು. ಸೊ ಇವರ ಜೊತೆ ದರ್ಶನ್ ಜೈಲಿನ ಲಾನ್ ನಲ್ಲಿ ಹೊರಗೆ ಕೂತ್ಕೊಂಡು ಮುಂದು 4 ಚೇರ್ಗಳನ್ನ ಹಾಕೊಂಡಿರುವಂತದ್ದು, ಜೊತೆಗೆ ಒಂದು ಟೇಬಲ್ ಹಾಕೊಂಡಿದ್ದಾರೆ, ಕೈಯಲ್ಲಿ ಕಾಫಿ ಮಗ್ಗಿದೆ, ಇನ್ನೊಂದು ಕೈಯಲ್ಲಿ ಸಿಗರೇಟ್ಗಳಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಜೈಲು ಅಧಿಕಾರಿಗಳು ಏನು ಅವರ ವೈಫಲ್ಯ ಎತ್ಕೊಂಡು ಬರ್ತಿದ್ರೆ, ಮತ್ತೊಂದು ಕಡೆ ಈ ಎಲ್ಲಾ ಹೈಫೈ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಏನಾದ್ರೂ ಇವರಿಂದ ಹಣ ಸಂದಾಯ ಆಗ್ತಾ ಇದೆಯಾ ಪ್ರತಿ ತಿಂಗಳು ಅನ್ನೋದು, ಇಲ್ಲ ಎಷ್ಟು ಲಕ್ಷಗಟ್ಟಲೆ ಹಣವನ್ನ ಇವರು ತೆಗೆದುಕೊಂಡಿರ್ಬೋದು ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇದೇ ಮೊದಲಲ್ಲ, ಹಿಂದೆ ಕೂಡ ಜೈಲಿನಲ್ಲಿ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದ್ದೇವೆ. ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಹಿಂದೆ ಬರ್ಡೇನ ಆಚರಣೆ ಮಾಡ್ಕೊಂಡಿರುವಂತಹ ಪ್ರಕರಣವನ್ನ ನೋಡಿರ್ಬೋದು. ಹಿಂದೆ ಶಶಿಕಲಾಗೆ ರಾಜಾತಿಥ್ಯವನ್ನು ಕೊಟ್ಟಿದ್ದಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು, ಜೈಲಿನಲ್ಲಿ ಮೊಬೈಲ್ ಅನ್ನ ಇಟ್ಕೊಳ್ಳುವಂಥದ್ದು, ಜೈಲಿನಿಂದನೇ ಹೊರಗಡೆ ಇರುವಂತಹ ಸಾಕ್ಷಿಗಳಿರ್ಬೋದು ಇತರರಿಗೆ ಬೆದರಿಕೆ ಹಾಕುವಂಥದ್ದು, ರೋಲ್ ಕಾಲ್ಗೆ ಟ್ರೈ ಮಾಡುವಂತದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಆದ್ರೆ ಈ ಪ್ರಕರಣವನ್ನ ಅತ್ಯಂತ ಸೂಕ್ಷ್ಮ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು. ಪೊಲೀಸರು ಸೂಕ್ಷ್ಮವಾಗಿ ತೆಗೆದುಕೊಂಡು ದರ್ಶನ್ ಪ್ರಕರಣದಲ್ಲಿ ಆತನನ್ನು ಬಂಧನ ಮಾಡಿದ್ರು. ಮತ್ತೊಂದು ಕೂಡ ಆತ ಜೈಲಿನಲ್ಲೇ ಇಟ್ಕೊಂಡು ಮನೆ ಊಟ ಬೇಕು, ಜೈಲು ಊಟ ನನಗೆ ಸರಿ ಆಗ್ತಿಲ್ಲ, ನನಗೆ ಮನೆ ಊಟವನ್ನು ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ ಇರುವಂತ. ಹಾಗೆ ಸಂಪರ್ಕದಲ್ಲಿ ಸಂತೋಷ್, ಇದೀಗ ಮಾಜಿ ಗೃಹ ಸಚಿವರು ಅರ್ಗ ಜ್ಞಾನೇಂದ್ರ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ದರ್ಶನ್ ಅವರಿಗೆ ಜೈಲಿನಲ್ಲಿ ಹೀಗೆ ರಾಜಾತಿಥ್ಯ ಕೊಳ್ಳಾಗ್ತಾ ಇದೆ ಅಂತ ತಮ್ಮ ಗಮನಕ್ಕೆ ಬಂದಿರಬಹುದು, ಅಥವಾ ಆ ಫೋಟೋಗಳನ್ನು ತಾವು ಗಮನಿಸಿರ್ಬೋದು. ಕೈಯಲ್ಲಿ ಒಂದು ಕಾಫಿ ಮಗ್ ಇದೆ, ಕೈಲಿ ಒಂದು ಸಿಗರೇಟ್ ಇದೆ, 4 ಫ್ರೆಂಡ್ಸ್ಗಳಿದ್ದಾರೆ, ಚೇರ್ ಇದೆ. ತಾವು ಕೂಡ ಗೃಹ ಸಚಿವರಾಗಿದ್ರಿ. ಈ ಪ್ರಕರಣವನ್ನ, ಈ ಘಟನೆಯನ್ನ ಹೇಗೆ ನೋಡ್ತೀರಿ ತಾವು? ನೋಡಿ, ಜೈಲಿಗೆ ಕ್ರಿಮಿನಲ್ಸ್ ಗಳಿಗೆ ಇಂಥ ಸೌಲಭ್ಯಗಳು ಯಾವುದೂ ಇರಲ್ಲ. ಓಕೆ, ಹಾಗೇನಾದ್ರೂ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ. ಇದನ್ನ ನೋಡಿದ್ರೆ ಎಂತವರಿಗೂ ಕೂಡ ಜೈಲಿಗೆ ಹೋಗೋದು ಸರಿ ಅಂತ ಪ್ರೇರಣೆ ಬರೋ ಹಂಗಿದೆ. ಅದು ಇವ್ರ ಪಾಲಿಗೆ ಅರಮನೆ ಆದಂಗಾಗಿದೆ. ಆದ್ರಿಂದ ಎನ್ಕ್ವೈರಿ ಮಾಡ್ಬೇಕು. ನಾವಿದ್ದಾಗ್ಲೂ ಕೂಡ ಅನೇಕರು ಬಿರಿಯಾನಿ ಮಾಡಿ ಊಟ ಮಾಡ್ತಾ ಇದ್ರು. ಈ ಜೈಲನ್ನೇ ತಮ್ಮ ಕೈಯೊಳಗೆ ಇಟ್ಕೊಂಡು ಮಾಡ್ತಾ ಇದ್ರು. ರೈಡ್ ಮಾಡಿಸಿ 10-12 ಜನ ಜೈಲು ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿ ಇಡೀ ಜೈಲಿನ ಸಿಬ್ಬಂದಿ ವರ್ಗದವನ್ನೆಲ್ಲ ಚೇಂಜ್ ಮಾಡಿದ್ವಿ. ಕಂಟ್ರೋಲ್ ಆಗಿತ್ತು. ಈಗ ಮತ್ತೆ ಅವರೇ ಬಂದಿದ್ದಾರೆ, ಅವರೆಲ್ಲ ಪ್ರಭಾವ ಬೇರೆ ಬಂದಿದ್ದಾರೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಸರ್, ಈಗ ನೀವು ಹರ್ಷ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೆಲವು ಸಲ ನೋಡಿದ್ದೀರಿ ಅಂತ ಕಾಣಿಸುತ್ತೆ. ಒಳಗಿದ್ಕೊಂಡೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅವರು, ಅಥವಾ ಒಳಗಿದ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು. ಈಗ ರೀಲ್ಸ್ ಹುಚ್ಚು, ಜೈಲಿನ ಒಳಗಿದ್ರು ರೀಲ್ಸ್ ಮಾಡ್ತಾರೆ, ಆಚೆ ಇದ್ರು ರೀಲ್ಸ್ ಮಾಡ್ತಾರೆ. ಈ ಜೈಲು ಅನ್ನೋದು ಒಂದು ಪರಿವರ್ತನೆ ಜಾಗ ಆಗ್ಬೇಕು, ಮೋಜು ಮಸ್ತಿಯ ತಾಣ ಆಗ್ತಾ ಇಲ್ವಾ? ಇದ್ರ ಬಗ್ಗೆ ನಿಮ್ಗೆ ಆತಂಕ ಆಗ್ತಾ ಇಲ್ವಾ ಅಂತ? ಖಂಡಿತ ಸರ್, ಎಲ್ಲಾ ಸಿವಿಲಿಯನ್ಸಿಗೂ ಆತಂಕ ಆಗುತ್ತೆ. ಕ್ರಿಮಿನಲ್ ದಂಧೆ ಮಾಡದಂತವ್ರಿಗೆ, ಅಪರಾಧ ಮಾಡದಂತವ್ರಿಗೆ ಜೈಲೊಳಗೆ ಹಾಕ್ತಾರೆ. ಆದ್ರೆ ಜೈಲೊಳಗೆ ಸುಖ ಇದೆ ಅಂತ ಹೇಳಿದ್ರೆ ಅಲ್ಲೇ ಇರ್ಬೇಕು ಅಂತ ಹೇಳಿ ಬಹಳ ಜನಕ್ಕೆ ಪ್ರೇರಣೆ ಬರ್ತದೆ. ಹಾಗಾಗಿ ಇವತ್ತು ಇದನ್ನ ನಿಜವಾಗ್ಲೂ ಕೂಡ ಎನ್ಕ್ವೈರಿ ಮಾಡ್ಬೇಕು. ನನಗೂ ಕೂಡ ನೋವಾಗಿದೆ ಮನಸ್ಸಿಗೆ. ಇದ ಫೋಟೋ ನಿಜವಾಗ್ಲೂ ಹೌದಾಗಿದ್ರೆ ಅಧಿಕಾರಿಗಳ ಮೇಲೆ ಮೊದಲು ಕ್ರಮ ಆಗ್ಬೇಕು. ಸರ್, ಈಗ ಜೈಲು ನಿಯಮಗಳ ಪ್ರಕಾರ ಅವ್ರಿಗೆ ಒಂದು ಒಳ್ಳೆ ಊಟ ಸಿಗಬೇಕು ಅಂತ ಹೇಳಿ ಸರ್ಕಾರವೇ ಭರಿಸುತ್ತೆ.
ಸರ್ಕಾರವೇ ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಇಷ್ಟು ಅಂತ ಹೇಳಿ ಸರ್ಕಾರವೇ ಬರ್ಸುತ್ತೆ. ಸರ್ಕಾರ ಉತ್ತಮ ಫುಡ್ ಕೊಡಬೇಕು, ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು, ಏನೆಲ್ಲ 108 ರೂಲ್ಸ್ಗಳಿದಾವಲ್ಲ ಸರ್. ಇದ್ರ ಆಚೆಗೂ ಕೂಡ ಒಂದು ದೊಡ್ಡ ಪ್ರಪಂಚ ಇದಿಲ್ಲ ಅಂತ ಅನಿಸ್ತಾ ಇಲ್ವಾ? ಸರ್ಕಾರ ಯಾಕೆ ಹಣ ಖರ್ಚು ಮಾಡಬೇಕು ಇವ್ರ ಮೇಲೆ? ನಿಜವಾಗ್ಲೂ ಜೈಲ್ ಮೆನು ಇದೆ, ಅದ್ರ ಪ್ರಕಾರ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಂತ ಕೊಡ್ತಾರೆ. ಮಜಾ ಮಾಡ್ಲಿಕ್ಕೆ, ಐಷಾರಾಮಿ ಇರ್ಲಿಕ್ಕೆ ಜೈಲ್ ಅದು. ಹಾಗಾಗಿ ಇಲ್ಲ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ದೋ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಸರ್ಕಾರದಲ್ಲಿ ಇರೋ ಯಾರು ಪ್ರಭಾವಿಗಳು ಜೈಲ್ ಸೂಪರಿಂಟೆಂಡೆಂಟ್ ಗಳ ಮೇಲೆ ಪ್ರಭಾವ ಬೀರಿದ್ದಾರೆ. ಅದರಿಂದ ಈಗ ಅಂತ ನನ್ಗೆ ಅನ್ಸುತ್ತೆ. ಯಾವ್ದಕ್ಕೂ ಕೂಡ ಎನ್ಕ್ವೈರಿ ಆಗಿ ಏನಾಗಿದೆ ಅನ್ನುವಂಥದ್ದು ಹೊರಗೆ ಬರ್ಬೇಕಾದಂತ. ಸರ್, ಈಗ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಸರ್ ನಾವು. ಎಲ್ಲ ಕಡೆ CCTVಗಳಿದೆ, ಆಚೆ ಈಚೆ ಹೋಗಂಗಿಲ್ಲ. ಎಲ್ಲ ಪೊಲೀಸರು ಬಾಡಿ ಓರ್ನ್ ಕ್ಯಾಮ್ರಾ ಹಾಕೊಂಡಿರ್ತಾರೆ, ಪ್ರತಿಯೊಂದು ಅಲ್ಲಿ ರೆಕಾರ್ಡ್ ಆಗುತ್ತೆ, ಏನು ಮಾಡಿದ್ರು ಕೂಡ ರೆಕಾರ್ಡ್ ಆಗುತ್ತೆ. ಸರ್, ಇಷ್ಟೊಂದು ನಾವು ಕಟ್ಟಿಬದ್ಧವಾಗಿ ನಡೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಹೆಂಗ್ ಸರ್ ಇದು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನಂಗೆ ಆಯ್ತು ಈಗ. ಇಲ್ಲ, ಖಂಡಿತ ಸರ್. ಈಗ ಜೈಲಲ್ಲಿ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಅವರಿಗೆ ಶಿಕ್ಷೆ ಆಗಿ ಇಲ್ಲಿ ಬಂದಾಗ ಅವರಿಗೆ ಈ ರೀತಿ ರೋಗಪೇತವಾದಂತ ಸೌಲಭ್ಯಗಳನ್ನು ಒದಗಿಸ್ತಿದ್ರು ಅಂತ ಕೆಲವರು ಡಿಸ್ಮಿಸ್ ಆಗಿದ್ದಾರೆ. ಹೌದು ಹೌದು. ಶಶಿಕಲಾ ಎಂಬ ಮಹಿಳೆ ಅರೆಸ್ಟ್ ಆದಾಗಲೂ ಕೂಡ ಸರ್ ಆಕೆ ಶಾಪಿಂಗ್ ಹೋಗಿ ಬರ್ತಾ ಇದ್ರು ಅಂತ. ಹೌದು ಹೌದು, ಅದೆಲ್ಲ ಕೇಳಿದೀವಿ. ಸಾಕಷ್ಟು ಸುಧಾರಣೆ ತರುವಂತ ಎಲ್ಲಾ ಪ್ರಯತ್ನಗಳು ಆಗಿದಾವೆ. ಆದ್ರೂ ಮತ್ತೆ ಆಗ್ತಾ ಇದೆ ಅಂದ್ರೆ ಯಾರೋ ಪ್ರಮಾವಿಗಳ ಕೈವಾಡನೂ ಇದೆ. ಕೇವಲ ಜೈಲ್ ಸೂಪರಿಂಟೆಂಟು ಅವ್ರು ಇವ್ರನ್ನ ದೂರ ಪ್ರಯೋಜನ ಆಗಲ್ಲ. ಹೊರಗಡೆ ಇರೋರು ಯಾರೋ ಇಂಥವ್ರಿಗೆ ಅವಕಾಶ ಮಾಡ್ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಈ ಪ್ರಕರಣ ಆರಂಭದಿಂದಲೂ ಕೂಡ ಸರ್ ಕೆಲ ಸಚಿವರು ಒತ್ತಡ ಹಾಕಿದ್ರಂತೆ, ದರ್ಶನ ಸೇಫ್ ಮಾಡಬೇಕು ಅಂತ ಅನೇಕರು ಒತ್ತಡ ಹಾಕ್ತಾ ಇದ್ರಂತೆ. ಹೇಗಾದ್ರೂ ಮಾಡಿ ಈ ಪ್ರಕರಣದಿಂದ ದರ್ಶನ್ಗೆ ಮುಕ್ತಿ ಕೊಡಬೇಕು ಅಂತ ಕೆಲ ಸಚಿವರು ಕೂಡ ಒತ್ತಡವನ್ನ ಹಾಕಿದ್ದಾರೆ ಅಂತ ಇಲ್ಲೂ ಕಾಣಿಸ್ತಾ ಇದೆ ಸರ್. ಎಲ್ಲೊಂದು ಕಡೆ ಕೆಲ ಸಚಿವರು ಕೂಡ ಈ ರೀತಿಯ ರಾಜಾತಿಥ್ಯ ಕೊಡಿಸುವಲ್ಲೂ ಕೆಲ ಪಾತ್ರಗಳನ್ನ ವಹಿಸಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆಯಾ? ಇಲ್ಲ, ಫೋಟೋ ನೋಡಿದಾಗ ನನಗೆ ಹಂಗೆ ಅನ್ಸುತ್ತೆ ಇರ್ಬೋದು ಅಂತ. ಇಲ್ಲಿ ಸಾಡ ಮುಟ್ಟಿಸ್ತಾರೆ ಗೊತ್ತಿಲ್ಲ. ಈ ರೀತಿ ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯಲ್ಲಿ ಒಳಗೋದಾಗ ಅವ್ರ ಮನೋಪರಿವರ್ತನೆ ಆಗಿ ಹೊರಗೆ ಬರಬೇಕು. ಮನೋಪರಿವರ್ತನೆ ಆಗುದಲ್ಲ, ಮತ್ತಷ್ಟು ಪ್ರೇರಣೆ ಕೊಡುತ್ತೆ ಸರ್ ಕೆಲವರಿಗೆ. ಜೈಲಿಗೆ ಹೋದ್ರೆ ನೋಡಪ್ಪ ಇಷ್ಟೆಲ್ಲ ಸೌಕರ್ಯಗಳಿದೆ, ಹೋಗೋಣ ನಡಿ ಅಂತ ಅವ್ರಿಗೆ ಭಯ ಅನ್ನೋದು ಹುಟ್ಟೋದಿಲ್ಲ. ಖಂಡಿತ ಖಂಡಿತ. ಏನ್ ಸರ್ಕಾರವನ್ನು ಏನ್ ಆಗ್ರಹ ಮಾಡ್ತೀರಿ ಸರ್? ಇಲ್ಲ ಸರ್, ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು. ಇಲ್ಲದ್ರೆ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ ಇದು. ಇದು ನಿಜವಾಗಿ ನಾಚಿಕ್ ಗೈಡಿಂಗ್ ಕೆಲಸ ಇದು. ತಕ್ಷಣ ಗೃಹ ಸಚಿವರು ಇದ್ರ ಮೇಲೆ ಕ್ರಮ ತಗೊಳ್ಬೇಕು. ಧನ್ಯವಾದಗಳು. ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಇದು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಮಾತುಗಳು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಕಾನೂನಿನ ಮುಂದೆ ನೋಡಿ, ಭಾಷಣ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೆಲವರು ಅಂತ ಹೇಳಿದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು, ಪ್ರತಿಯೊಬ್ಬರು ಕೂಡ ಸಮಾನರು, ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಹೇಳ್ತಾರೆ. ಇವರು ಕಾನೂನಿಗಿಂತಲೂ ದೊಡ್ಡವರ, ಜೈಲಿನ ನಿಯಮಗಳಿಂತಲೂ ದೊಡ್ಡವರ, ಸರ್ಕಾರಕ್ಕಿಂತಲೂ ದೊಡ್ಡವರ? ದುಡ್ಡಿದ್ರೆ ಎಲ್ಲರೂ ದೊಡ್ಡವರಾಗಿ ನಿಲ್ತಾರ? ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ಅದಕ್ಕೆ ಒಂದು ಉದಾಹರಣೆ ಇವತ್ತು ಸಿಕ್ಕಿದೆ.